ಈ ರೀತಿ ಬ್ಯೂಟಿಫುಲ್ಲಾಗಿ ಹಾಗೆಯೇ 10 ನಿಮಿಷದಲ್ಲಿ ಹೇಗೆ ಈ ಡಿಸೈನ್ನ ಸ್ಟಿಚ್ ಮಾಡ್ಬೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆಯೇ ಡಬಲ್ ಕಲರಲ್ಲಿ ಏನಾದರೂ ನಿಮ್ಮ ಬ್ಲೌಸ್ ಇತ್ತು ಅಂತಂದರೆ ಈ ರೀತಿ ಡಿಸೈನ್ನ ನೀವು ಕೂಡ ಸ್ಟಿಚ್ ಮಾಡ್ಬೋದು. ವೇರ್ ಮಾಡಿದಾಗಲಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದನ್ನು ಹೇಗೆ ನಾವು ಸ್ಟಿಚಿಂಗ್ ಮಾಡಬೇಕು ಅಂತಂದ್ಬಿಟ್ಟು ಬನ್ನಿ ಇವಾಗ ತೋರಿಸ್ಕೊಡ್ತೀನಿ. ಈ ರೀತಿ 1.5 ಇಂಚು ಬಟ್ಟೆನ ತಗೊಂಡಿದ್ದೀನಿ. 1.5 ಇಂಚಷ್ಟು ಬಟ್ಟೆಗೆ ಅದಕ್ಕೂ ಮುಂಚೆ ಈ ರೀತಿ ರೌಂಡ್ ಶೇಪಲ್ಲಿ ಫಸ್ಟು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸ್ಟಿಚ್ ಮಾಡ್ಕೊಂಡು ಇನ್ನೋಟ್ ಮಾಡ್ಕೊಂಡು ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಈ ರೀತಿ 1.5 ಇಂಚಲ್ಲಿ ನೋಡಿ ತಗೊಂಡಿದ್ದೀನಿ ಬಟ್ಟೆನ. ಬ್ಲೌಸ್ ಪೀಸಲ್ಲೂ ಕೂಡ ತಗೊಂಡಿದ್ದೀನಿ, ಹಾಗೆಯೇ ಸೀರೆ ಪೀಸ್ನ ಸ್ವಲ್ಪ ತಗೊಂಡಿದ್ದೀನಿ. ಇವಾಗ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಲ್ವಾ, ನೀವು ಪ್ಯಾಂಟ್ಗೆ ಹಾಕೋದಕ್ಕೆಲ್ಲ ದಾರ ಸ್ಟಿಚ್ ಮಾಡ್ತೀರಾ ನೋಡಿ. ಈ ಕಡೆ ಒಂದು ಫೋಲ್ಡು, ಈ ಕಡೆ ಒಂದು ಫೋಲ್ಡು, ಮಧ್ಯಕ್ಕೆ ಒಂದು ಫೋಲ್ಡ್ ಮಾಡಿಬಿಟ್ಟು ಸೈಡಲ್ಲಿ ಸ್ಟಿಚ್ ಮಾಡ್ಕೊಡ್ತೀರಾ ಅಲ್ವಾ, ಆ ರೀತಿ ನೀವು ಪೂರ್ತಿಯಾಗಿ ಎರಡನ್ನೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸೊ ಓಕೆನಾ, ಈ ಕಡೆ ಒಂದು ಫೋಲ್ಡ್ ಮಾಡಬೇಕು, ಈ ಕಡೆ ಒಂದು ಫೋಲ್ಡ್ ಮಾಡಬೇಕು, ಅದನ್ನು ತೆಗೆದು ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಆ ರೀತಿ ಎರಡನ್ನೂ ಕೂಡ ಈ ಸೀರೆ ಪೀಸ್ನ ಕಟ್ ಮಾಡ್ಕೊಂಡಿರ್ತೀರ ಅಲ್ವಾ ಅದನ್ನು, ಹಾಗೆಯೇ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಡಿರ್ತೀರ ಅಲ್ವಾ ಅದನ್ನು, ಎರಡನ್ನೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ. ಸೊ ನೋಡಿ ಇದನ್ನು ಇವಾಗ ಸ್ಟಿಚ್ ಮಾಡ್ಕೊಂಡಾಯಿತು. ಇವಾಗ ಇದನ್ನು ಕೂಡ ಅಷ್ಟೇ ನಾನೀಗ ತೋರಿಸ್ಕೊಟ್ಟೆ ಅಲ್ವಾ, ಅದೇ ರೀತಿ ಇವಾಗ ದಾರ ಹಾಕ್ತಿರಲ್ವ ಪ್ಯಾಂಟ್ಗೆ, ಆ ರೀತಿ ಇದನ್ನು ಕೂಡ ಹಾಗೆಯೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಒಂದು 10 ನಿಮಿಷದಲ್ಲೆಲ್ಲ ಈ ಡಿಸೈನ್ನ ಸ್ಟಿಚ್ ಮಾಡ್ಬೋದು. ಹಾಗೆ ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸುತ್ತೆ. ಸೊ ಇದರಲ್ಲಿ ಬೇರೆ ಥರ ಕೂಡ ಇನ್ನೊಂದಿನ ತೋರಿಸ್ಕೊಡ್ತೀನಿ. ಇದನ್ನು ನೀವೇನು ಮಾಡಬೇಕು ಅಂತಂದರೆ 1 ಇಂಚ್ಗೆ ಎರಡನ್ನೂ ಕೂಡ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಸೊ 1 ಇಂಚ್ ಆದರೆ ಸಾಕಾಗುತ್ತೆ. 1 ಇಂಚ್ಗೆ ನೀವು ಕಟ್ ಮಾಡ್ಕೊಳ್ತಾ ಹೋಗಿ. ಸೊ ನೋಡಿ ನಾನು ಇವಾಗ ಕಟ್ ಮಾಡಿಟ್ಟಿದ್ದೀನಿ ಅಲ್ವಾ, ಅದೇ ರೀತಿ ಇವಾಗ ಇದನ್ನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ, ನಾವು ರೌಂಡ್ ಶೇಪ್ಗಾಗಿ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಈ ರೀತಿ ಇಟ್ಕೊಂಡು ಅದನ್ನು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ಮಧ್ಯಕ್ಕೆ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ನೀವು ಮಾರ್ಕ್ ಮಾಡ್ಕೋಬೇಕು. ಎಲ್ಲಿಂದ ಮಾರ್ಕ್ ಮಾಡ್ಕೋಬೇಕು? ಸೊ ಮಧ್ಯದಿಂದ ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ಸೊ ಎಕ್ಸ್ಟ್ರಾ ಇದನ್ನು ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ನಿಮಗೆ ಇನ್ನೂ ಕೂಡ ನೀಟಾಗಿ ಬರುತ್ತೆ. ಹಾಗೆಯೇ ಇವಾಗ ಎಷ್ಟಿಷ್ಟು ಇಂಚ್ಗೆ ಅಂತಂದರೆ 1 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನಿಮ್ಗೆ ಇನ್ನೂ ಹತ್ರ ಬೇಕು, ಇನ್ನೂ ಕೂಡ ನೀಟಾಗಿ ಕಾಣಿಸ್ಬೇಕು ಅಂತಂದರೆ ಇನ್ನೂ ಕೂಡ ಹತ್ರ ಮಾರ್ಕ್ ಮಾಡ್ಕೋಬೋದು. ಸೊ ನಾನು ಬಂದು ಇಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 1 ಇಂಚ್ಗೆ ಇಟ್ಕೋಬೇಕು, ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಹೀಗೆ 1 ಇಂಚ್ಗೆ ಇಟ್ಕೋಬೇಕು. ಹೀಗೆ ಎರಡು ಸೈಡ್ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಸೈಡ್ ಕೂಡ ಮಾರ್ಕ್ ಮಾಡ್ಕೊಳ್ಳಿ, ಹಾಗೆಯೇ ಆ ಕಡೆ ಸೈಡ್ ಕೂಡ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಬ್ಲೌಸ್ ಪೂರ್ತಿಯಾಗಿ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ಕಡೆಯಿಂದ ಇಳ್ಕೊಂಡಿರುತ್ತೆ ಅಲ್ವಾ, ಅದನ್ನು ಆ ಕಡೆ ಸೈಡ್ ಕೂಡ ಮಾರ್ಕ್ ಮಾಡಿಕೊಂಡೆ. ಇದನ್ನು ಮಾರ್ಕ್ ಮಾಡ್ಕೊಂಡಾದಮೇಲೆ ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ಕೆಳಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ನಮ್ಮ ಸ್ಟಿಚ್ ಮಾಡಿರೋ ಅಂಥದ್ದನ್ನು ಈ ರೀತಿ ಕೆಳಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೋಡಿ ಇದನ್ನು ಇಟ್ಕೋಬೇಕು. ಫಸ್ಟು ಒಂದು ಕಲರ್ ಹಾಕಿದ್ದೀವಿ, ಆಮೇಲೆ ಒಂದು ಕಲರು ನಾವು 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಕೆಳಗಡೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇದನ್ನು ನೀವೇನು ಮಾಡ್ಬೋದು ಅಂತಂದರೆ ಮೊದಲೇ ಸ್ಟಿಚ್ ಮಾಡ್ಕೋಬೋದು ಲೈನಿಂಗ್ ಮೇಲ್ಗಡೆನೇ ಇಟ್ಟು. ಬಟ್ ಏನಾಗುತ್ತೆ ಬಿಗಿನರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಇದೇ ರೀತಿ ಸ್ಟಿಚ್ ಮಾಡಾದಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ 1 ಇಂಚ್ಗೆ ಈ ರೀತಿ ನೀಟಾಗಿ ಇಟ್ಕೊಳ್ತಾ ಪೂರ್ತಿಯಾಗಿ ಎಲ್ಲನೂ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ನಾನು ಹೇಳಿದೆ ಅಲ್ವಾ, ಇನ್ನೂ ಬೇಕು ಅಂತಂದರೆ ಇನ್ನೂ ಕೂಡ ಹತ್ರ ಕೂಡ ಇಟ್ಕೊಂಡು ನೀವು ಸ್ಟಿಚಿಂಗ್ನ ಮಾಡ್ಕೋಬೋದು. ನೋಡಿ ಹೀಗೆ. ಸೊ ನೀಟಾಗಿ ಇಟ್ಕೊಂಡು ಹೊಲ್ಕೊಳ್ತಾ ಬನ್ನಿ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಏನೂ ಆಗೋದಿಲ್ಲ ಅದು. ಯಾಕಂತಂದರೆ ನಾವು ಅಚ್ಚಕ್ಕೆ ಸ್ಟಿಚ್ ಮಾಡ್ಕೊಂಡಿರ್ತೀವಿ, ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಬರ್ತೀವಿ ಅಲ್ವಾ, ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ, ಕರೆಕ್ಟಾಗಿಯೇ ಬರುತ್ತೆ ಅದು. ಸೊ ಇದನ್ನು ಪೂರ್ತಿಯಾಗಿ ಇವಾಗ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಒಂದು ಈ ಕಲರ್ ಸ್ಯಾರಿ ಕಲರ್ದು, ಹಾಗೆಯೇ ಒಂದು ಬ್ಲೌಸ್ ಕಲರ್ದು. ಸೊ ಕಾಂಟ್ರಾಸ್ಟಲ್ಲಿ ಇಟ್ಟರೆ ಇನ್ನೂ ಕೂಡ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡಾದಮೇಲೆ ಇದಕ್ಕೆ ನಾವು ಡೋರಿನ, ಇವಾಗ ನಾರ್ಮಲಾಗಿ ನಿಮಗೆ ಬ್ಯಾಕ್ಗೆ ಡೋರಿ ಬರುತ್ತೆ ಅಲ್ವಾ, ಅದನ್ನು ಡೋರಿನ ತಗೋಬೇಕು. ಸೊ ಡೋರಿನ ತಗೊಂಡು ಅದಕ್ಕೂ ಮುಂಚೆ ಲೇಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದ್ರ ಮೇಲ್ಗಡೆನೇ ಈ ರೀತಿ ಸ್ಯಾರಿ ಕಲರ್ ಯಾವುದಿರುತ್ತೆ ಆ ಕಲರ್ ಲೇಸ್ ಹಾಕ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡ್ಬಿಡಿ. ನೀವು ಬೇಕು ಅಂತಂದರೆ ಸ್ಯಾರಿ ಕಲರ್ ಕೂಡ ಹಾಕೋಬೋದು. ನಾನು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಗೋಲ್ಡ್ ಕಲರ್ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಅದರೊಳಗಡೆಗೆ ಒಂದು ಪಿನ್ ಹಾಕ್ಕೊಂಡು ಅದನ್ನು ಒಳಗಡೆಗೆ ಪೂರ್ತಿಯಾಗಿ ಈ ರೀತಿ ಪೋಣಿಸ್ತಾ ಹೋಗಬೇಕು. ನೋಡಿ ಪೂರ್ತಿಯಾಗಿ ಪೋಣಿಸ್ತು ಅಂತಂದರೆ ನಿಮಗೆ ಡಿಸೈನ್ ಅನ್ನೋದು ಬೇಗನೆ ರೆಡಿ ಆಗಿಬಿಡುತ್ತೆ. ನೋಡಿ ಹೀಗೆ. ಸೊ ನೀವು ಬರೀ ದಾರ ಬೇಕಾದರೂ ಹಾಕೋಬೋದು, ಬಟ್ ನಾನು ಪಿನ್ನಲ್ಲಿ ಏನಕ್ಕೆ ಹಾಕ್ತೆ ಅಂತಂದರೆ ನಿಮಗೆ ಹಾಕೋದಕ್ಕೆ ಈಸಿ ಆಗುತ್ತೆ, ಹಾಗಾಗಿ ಪಿನ್ನಲ್ಲಿ ಹಾಕಿ ಅಂತ ಹೇಳಿದೆ. ನೋಡಿ ಈ ರೀತಿ ಇಟ್ಕೊಂಡು ಇದನ್ನು ಜಾಸ್ತಿ ಟೈಟಾಗಿ ಎಳೆಯೋದಕ್ಕೆ ಹೋಗಬೇಡಿ. ಟೈಟಾಗಿ ಎಳೆದ್ರೆ ಏನಾಗುತ್ತೆ ಅಂದರೆ ಬ್ಲೌಸು ಗೊನ್ ಥರ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಟೈಟಾಗಿ ಎಳಿಬೇಡಿ,
ಪೂರ್ತಿಯಾಗಿ ಎಲ್ಲನೂ ಕೂಡ ಅದನ್ನು ಸೇರಿಸ್ಕೊಳ್ತಾ ಹೋಗಿ ಅಷ್ಟೇ. ಸೊ ಇದನ್ನು ಪೂರ್ತಿಯಾಗಿ ಸೇರಿಸ್ತು ಅಂತಂದರೆ ಆಮೇಲೆ ಭುಜನ ನಾರ್ಮಲಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಬ್ಯೂಟಿಫುಲ್ಲಾಗಿ ಹಾಗೆಯೇ ಸಿಂಪಲ್ಲಾಗಿ ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ಟಿಚ್ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ನಾವು ವೀಡಿಯೋದಲ್ಲಿ ತೋರಿಸೋದಕ್ಕಿಂತ ನೀವು ಸ್ಟಿಚಿಂಗ್ ಮಾಡಿದಾಗಲೇ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಅದು ಹೇಗಾಗಿದೆ ಅಂತನ್ನೋದು. ತುಂಬಾ ನೀಟಾಗಿ ಕಾಣಿಸುತ್ತೆ. ಇವಾಗ ಪೂರ್ತಿಯಾಗಿ ಇದು ರೆಡಿ ಆಯಿತು. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆಯೇ ಇದು ರೆಡಿಮೇಡ್ ಡೋರ್ ಇದು. ಈ ಡೋರ್ ಇದೇನಾದರೂ ಲಿಂಕ್ ಬೇಕು ಅಂತಂದರೆ ನನ್ನ ಚಾನಲ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ತುಂಬಾ ಕಡಿಮೆ ಬೆಲೆಗೆ ನಿಮಗೆ ಸಿಗ್ತಾ ಹೋಗುತ್ತೆ. 1 ಮೀಟರ್ ಬಂದು ಜಸ್ಟ್ ₹1 ಸಿಗ್ತಾ ಹೋಗುತ್ತೆ ಈ ಡೋರಿ ಎಲ್ಲ. ಲಿಂಕ್ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೋಡಿ ಪೂರ್ತಿಯಾಗಿ ಈ ರೀತಿ ರೆಡಿ ಆಯಿತು. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ರೆಡಿ ಮಾಡ್ಕೋಬೋದು. ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.